ಅವರು ಒಮ್ಮೆ ಶ್ರೀಮಾತೆಯವರನ್ನು ಕೇಳುತ್ತಾರೆ, ನೀವು ನಮ್ಮನ್ನೆಲ್ಲ ಯಾವ ದೃಷ್ಟಿಯಿಂದ ನೋಡ್ತೀರಾ? ಶ್ರೀಮಾತೆಯವರು ಪ್ರತಿಯೊಬ್ಬರಲ್ಲಿ ದೇವರನ್ನು ನೋಡ್ತೇನೆ, ನಾರಾಯಣ ಭಾವದಿಂದ ನಾನು ಪ್ರತಿಯೊಬ್ಬರನ್ನು ನೋಡ್ತೇನೆ ಅಂತ ಶ್ರೀಮಾತೆಯವರು ಹೇಳಿದ್ರು. ಅದಕ್ಕೆ ಆ ಸನ್ಯಾಸಿ ಶಿಷ್ಯರು ಮತ್ತೆ ಕೇಳ್ತಾರೆ, ನಾವು ನಿಮಗೆ ಮಕ್ಕಳಲ್ವಾ? ಹೌದು, ಮಕ್ಕಳು ಅಂತ ಕೂಡ ನೋಡ್ತೀನಿ, ನಾರಾಯಣರು ಅಂತ ಕೂಡ ನೋಡ್ತೀನಿ. ಹೀಗೆ ಶ್ರೀಮಾತೆಯವರು ಪ್ರತಿಯೊಬ್ಬರನ್ನು ತಮ್ಮ ಮಕ್ಕಳು ಎಂಬ ಭಾವನೆಯನ್ನು ನೋಡ್ತಾರೆ. ಜೊತೆಯಲ್ಲಿ ಅವರ ಒಳಗಡೆ ದೈವತ್ವವನ್ನು, ಭಗವದ್ ಅಭಿವ್ಯಕ್ತಿಯನ್ನು ಕೂಡ ನೋಡ್ತಾರೆ. ಇದಕ್ಕೆ ಉದಾಹರಣೆ ಈ ಘಟನೆ. ಶ್ರೀಮಾತೆ ಕೈಲಾಸದಲ್ಲಿರುವಾಗ ಯಾವುದೋ ಒಂದು ವಿಶೇಷ ದಿನ ಬಹಳ ಜನ ಭಕ್ತರು ಬಂದು ಶ್ರೀಮಾತೆಯವರಿಗೆ ಪ್ರಣಾಮ ಸಲ್ಲಿಸಿ ಹೋಗ್ತಾ ಇದ್ದಾರೆ. ಒಬ್ಬ ತರದು ಕೇಳ್ತಾರೆ, ಏನಪ್ಪ, ಯಾಕೆ ಇಷ್ಟು ಸಂಕೋಚ ಪಡ್ತಾ ಇದೆಯಾ? ಇದು ನಿಮ್ಮ ಮನೆ, ನಿನಗೆ ನಾನು ಮಂತ್ರದೀಕ್ಷೆ ಕೊಡುವಾಗ ನೀನು ಯಾವ ಜಾತಿಗೆ ಸೇರಿದವನು ಅಂತ ಏನಾದರೂ ಪ್ರಶ್ನೆ ಕೇಳಿದ್ನ? ಇಲ್ಲ, ನೀನು ಅಷ್ಟರಿಂದಲೇ ಅರ್ಥ ಮಾಡ್ಕೊಂಡು ಬಿಡಬೇಕು, ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ, ಎಲ್ಲರೂ ನನ್ನ ಮಕ್ಕಳೇ. ಆದ್ದರಿಂದ ಮನೆಯ ಹುಡುಗ ಮನೆಗೆ